ನಮಸ್ಕಾರ ವೀಕ್ಷಕರೇ, ಭಾರತೀಯ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ರವೆ ಸಂಡಿಗೆ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ, ಇದಕ್ಕೆ ಏನೇನು ಸಾಮಗ್ರಿ ಬೇಕು ನೋಡೋಣ. ನಾನು 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದೀನಿ. ಸಣ್ಣದಾಗಿರುತ್ತೆ ಚಿರೋಟಿ ರವೆ. ನಮಗೆ ಇದು 1 ಕಪ್, ಚಿಕ್ಕ ಕಪ್ಪಲ್ಲಿ 1 ಕಪ್ ತೊಗೊಂಡಿದ್ದೀನಿ. ಮತ್ತು ನಮಗೆ ಉಪ್ಪು ಬೇಕು, ನೀರು ಬೇಕು. 1 ಕಪ್ ರವೆಗೆ ನಾನು ನೀರು ಹಾಕೋತೀನಿ ಅಳತೆ. ನೋಡಿ, 1 ಲೋಟ ಮತ್ತು ಅರ್ಧಕ್ಕೆ ಕಮ್ಮಿ 1/4 ಲೋಟ ನೀರು ಹಾಕ್ಕೋಬೇಕು ನಾವು ಈ ರೀತಿ. ಅದೇ ನಾನು ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಇದನ್ನು ಕುದಿಯೋಕೆ ಇಡೋಣ. ನೀರು ಕುದಿ ಬಂದಿದೆ, ಗ್ಯಾಸ್ ಸಿಮ್ಮಲ್ಲಿ ಮಾಡ್ಕೋಬೇಕು. ರವೆ ಹಾಕ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಆಗೋವರೆಗೂ ನಾವು ಕಲಿಸ್ಕೋಬೇಕು. ಮುಂಚೆ ನಾವು ಕಲಿಸೋವರೆಗೂ ನೀಟಾಗಿ ಕಲಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಏನು ಗಂಟಾಗಲ್ಲ ನಮಗೆ. ಈಗ ಕಮ್ಮಿ ಉರಿಯಲ್ಲೇ ನಾನು 1 ನಿಮಿಷ ಹೀಗೆ ಮುಚ್ಚಿಡ್ತೀನಿ. ಇದು 1 ನಿಮಿಷ ಆಗಿದೆ. ಸ್ವಲ್ಪ ನಮಗೆ ಹಬೆಯಲ್ಲಿ ಚೆನ್ನಾಗಿ ದಮ್ ಕೊಡಬೇಕು ರವೆನ. ಚೆನ್ನಾಗಿ ಮತ್ತೆ ಒಳಗಿಂದ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಆಗಿದೆ, ಬೆಂದಿದೆ ನಮಗೆ ರವೆನ. ಸಾಫ್ಟಾಗಿ ಬೆಂದಿದೆ ನೋಡಿ. ಈ ರೀತಿ ಗಟ್ಟಿ ಆಗಬೇಕು ನಮಗೆ. ಮತ್ತು ನಮಗೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಗಟ್ಟಿ ಆಗುತ್ತೆ. ಸೊ ಗ್ಯಾಸ್ ಆಫ್ ಮಾಡ್ಕೋತೀನಿ. ಮತ್ತು 1 ನಿಮಿಷ ಮುಚ್ಚಿಡ್ತೀನಿ. 1 ನಿಮಿಷ ಆಗಿದೆ. ಏನು ಸಂಡಿಗೆ ಮಾಡೋಕ್ಕೆ ತಯಾರಾಗಿದೆ ಇದು. ಸೊ ಬಿಸಿ ಇರುತ್ತೆ. ಸಂಡಿಗೆ ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದು 1 ಹೋಲಿಂದ ಹಾಕ್ತೀನಿ ಮುಂಚೆ. ಸ್ವಲ್ಪ ನೀರು ಹಾಕ್ಕೊಂಡು ನಾವು ಉಂಡೆ ಮಾಡ್ಕೊಳ್ಬೇಕು. ಈಗ ಸಂಡಿಗೆ ಹಾಕ್ತೀನಿ. ನಮಗೆ ಎಷ್ಟು ದೊಡ್ಡ ಬೇಕು ನಾವು ಹಾಕೋಬೋದು. ಮತ್ತು ಹೆಂಚು ತೊಗೊಂಡು ಈ ಕಡೆ ಹಾಕಬೇಕು, ಇಲ್ಲಾಂದರೆ ಎಣ್ಣೆಲಿ ಹಾಕುವಾಗ ಬಿಟ್ಕೊಳ್ಳುತ್ತೆ. ಸೊ ಹಾಗಾಗಿ ಮತ್ತೆ ಇದು ಅಟ್ಯಾಚ್ ಮಾಡಬೇಕು. ಯಾವುದೇ ಸಂಡಿಗೆ ಮಾಡಿದ್ರು ಹಾಗೆ. ಈಗ ನಾನು ಸಣ್ಣ ಸಣ್ಣದ ಹೋಲಲ್ಲಿ ಇದರಲ್ಲಿ ಹಾಕ್ತೀನಿ. ಈಗ ಸೊ ನಾವು ನೀರಲ್ಲಿ ಕೈ ಅದ್ದಿ ಹಾಕೊಂಡ್ರೆ ಬಿಸಿ ಇರುತ್ತೆ. ನಾವು 2 ರೋಲ್ ಮಾಡ್ಕೋಬೇಕು ಈ ರೀತಿ. ತುಂಬ ಒಂದ್ಸತಿ ಹಾಕೊಂಡ್ರೆ ತುಂಬ ತೆಳುಗೆ ಬರುತ್ತೆ. ಇದು ಕರೆದಾಗ ನಮಗೆ ಚೆನ್ನಾಗಿ ಹೂ ಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ಈಗ ನಮಗೆ 1 ಕಪ್ ರವೆಗೆ ನಮಗೆ ಇಷ್ಟು ಸಂಡಿಗೆ ಆಗಿದೆ ನಮಗೆ. ಇದನ್ನು ನಾವೀಗ ಬಿಸಿಲಲ್ಲಿ ಇಡಬೇಕು. ಬಿಸಿಲಲ್ಲಿಟ್ಟು 1 ದಿನ ಪೂರ್ತಿ ಬಿಸಿಲು ಹಾಕಿದರೆ ಮಾರನೇ ದಿನ ತಿರುಗಿಸ್ಬಿಡ್ಬೋದು. ಬೇಗ ಒಣಗೋಗುತ್ತೆ. ಇದು ಗಟ್ಟಿ ಆಗೋದ್ರಿಂದ ಬೇಗ ಒಣಗೋಗ್ಬಿಡುತ್ತೆ. ಸೊ ಇದನ್ನು ನಾನು ಬಿಸಿಲಲ್ಲಿ ಇಡ್ತೀನಿ. ಈಗ ರವೆ ಸಂಡಿಗೆನ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ನಮಗೆ 2 ದಿನ 3 ದಿನ ಆದರೂ ಬೇಕು ಚೆನ್ನಾಗಿ ಒಣಗಿಸ್ಕೊಳ್ಳೋಕ್ಕೆ. ನೋಡಿ, ಈ ರೀತಿ ಒಣಗಿದೆ. ನಾನು 2 ಸುತ್ತ ಹಾಕಿದ್ದೆ. ಇದು ಸಣ್ಣದಾಗಿ ಚೆನ್ನಾಗಿ ಸಣ್ಣ ಒಣಗಿದೆ ನೀಟಾಗಿ. ಇದು ಚೆನ್ನಾಗಿ ಒಣಗಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಪೂರ್ತಿ ಒಣಗಿದೆ ಅಂತ. ನೋಡಿ ಎಷ್ಟು ಸಣ್ಣ ಆಗಿದೆ ರವೆ
ಸಂಡಿಗೆನ. ಈಗ ನಾವು ಇದು ಕರೆದು ನೋಡೋಣ. ಸೊ ಎಣ್ಣೆ ಕಾದಿದೆ, ಚೆನ್ನಾಗಿ ಬಿಸಿ ಇರಬೇಕು ಎಣ್ಣೆ. ಸೊ ಸಣ್ಣ ಇರೋದು ಕೂಡ ಹಾಕ್ತಾ ಇದ್ದೀನಿ. ಈ ರವೆ ಸಂಡಿಗೆ ಕರ್ದಾಗಿದೆ. ತುಂಬಾ ಕ್ರಿಸ್ಪಿ ಇರುತ್ತೆ, ಆದರೆ ಚೆನ್ನಾಗಿ ಒಣಗಿರಬೇಕು. ತುಂಬ ಚೆನ್ನಾಗಿ ಬರುತ್ತೆ ನಮಗೆ ರವೆ ಸಂಡಿಗೆನ. ಸೊ ನೀವು ಟ್ರೈ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ. ನನ್ನ ರೆಸಿಪಿ ನೋಡಿದ ನನ್ನ ಕಡೆಯಿಂದ ನಿಮಗೆ ಧನ್ಯವಾದ.